ಇದು ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ. ಸೊ ಇವತ್ತು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಸೊ ಇವತ್ತು ಅಮಾವಾಸ್ಯೆ ಇದ್ದರಿಂದ ಮತ್ತು ದೀಪಾವಳಿಯ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೆ ಅಂತ ಹೋದ್ವಿ. ತುಂಬಾ ರಶ್ ಇತ್ತು. ಮೊದಲನೇ ಸಾರಿ ಫ್ಯಾಮಿಲಿ ಜೊತೆ ಹೋಗಿದ್ದು. ಸೊ ತಿರುಪತಿ ಮತ್ತು ಧರ್ಮಸ್ಥಳದಲ್ಲಿ ಹೇಗೆ ವಿಶೇಷ ದಿನಗಳಲ್ಲಿ ನಾವು ಜನಗಳನ್ನ ನೋಡ್ತೀವಿ, ಸೊ ಅದೇ ರೀತಿ ಸಹಸ್ರಾರು ಜನ ತಾಯಿ ದರ್ಶನಕ್ಕೆ ಸೇರಿದ್ರು. ಸೊ ನಾವು ನೋಡ್ತಿದ್ದಂತೆ ಇವತ್ತು ಗ್ಯಾರಂಟಿ ದರ್ಶನ ಮಾಡಲಿಕ್ಕಾಗಲ್ಲ. ಸೊ ಹಾಗೆ ನಮಸ್ಕಾರ ಹಾಕ್ಕೊಂಡು ಹೊರಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿವರೆಗೂ ಬಂದಿದ್ವಿ ಮತ್ತು ಹಾಗೆ ಹೋಗೋದು ಬೇಡ ಅಂತ ಸಾಲಲ್ಲಿ ನಿಂತ್ಕೊಂಡ್ವಿ. ಸುಮಾರು 1-2 ಅವರ್ ಆಯಿತು. ಕೊನೆಗೂ ತಾಯಿ ದರ್ಶನ ಸಿಕ್ತು. ತುಂಬ ಜನ ಬರ್ತಾರೆ. ವಿಶೇಷವಾಗಿ ಇಲ್ಲಿ ಏನು ಹರಕೆ ಮಾಡ್ಕೊಳ್ತಾರೆ, ಸೊ ಅದು ಆಗುತ್ತೆ ಅನ್ನೋದು ತುಂಬ ಜನರ ನಂಬಿಕೆ. ಇಲ್ಲಿ ತೆಂಗಿನಕಾಯಿ ಕವರೆಲ್ಲ ಹಾಕ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸಿ ಕಟ್ಟೋ ಪದ್ಧತಿ ಇದೆ. ಸೊ ಇದರಿಂದ ನಾವೇನು ಬೇಡ್ಕೊಳ್ತೀವೋ ಅದು ಆಗುತ್ತೆ ಅನ್ನೋದು ನಂಬಿಕೆ. ತುಂಬ ಜನರಿಗೆ ಆ ನಂಬಿಕೆ ಫಲಿಸಿದೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಜನ ತುಂಬ ಬರ್ತಾರೆ ಈ ಕ್ಷೇತ್ರಕ್ಕೆ ಹರಕೆ ಮಾಡಿಕೊಂಡು. ಸೊ ಅವರ ಹರಕೆ ಈಡೇರಿದ್ರೆ ಮತ್ತೆ ಬಂದು ಒಂದು 7 ಬಾರಿ ಅವರು ಎಷ್ಟು ದಿನ ಬರಬೇಕು ಅಂದ್ಕೊಳ್ತಾರೋ ಅಷ್ಟು ಬಾರಿ ಬಂದು ಕಾಯಿ ಕಟ್ಟಿ ಹೋಗ್ತಾರೆ. ಸೊ ನಮಗಂತೂ ಇವತ್ತು ತುಂಬ ಸರ್ಪ್ರೈಸಿಂಗ್ ಡೇ. ಸೊ ಬರೀ ಜನರ ಬಾಯಲ್ಲಿ ಕೇಳ್ತಾ ಇದ್ವಿ. ಸೊ ಒಂದ್ಸರಿ ನೋಡೇ ಬಿಡೋಣ ಅಂತ ಹೊರಟ್ಬಿಟ್ವಿ, ನೋಡೋಣ ಅಂತ. ಸೊ ಈ ಕ್ಷೇತ್ರ ಚನ್ನಪಟ್ಟಣದ ಹತ್ರ ಇದೆ. ಸುಮಾರು 10 ಕಿಲೋಮೀಟ್ರು ಚನ್ನಪಟ್ಟಣದಿಂದ ಒಳಗೆ ಹೋಗ್ಬೇಕು.